ಹಾಯ್ ಹಲೋ ನಮಸ್ಕಾರ ಯಾನ್ ನಿಖಿಲ್ನ ಶಿವಾನಿ ಪೂಜಾರಿ ಮಾದರೆಗ್ಲ ಸೊಲ್ಮೇಲು ವಿಷಯದಾತ ಪನ್ನಾಗ ಯಾನ್ ಪುಟದು ಮಲ್ಲಾತೀನಿ ತುಳುನಾಡು ಆಂಡಲ ಬೇಲೆ ಪಂದು ಬೈದಿನಿ ಬ್ಯಾಂಗ್ಳೂರು ಅಂಚದುಪ್ಪನಾಗ ಬ್ಯಾಂಗ್ಳೂರು ಆಫೀಸ್ ಮಸ್ತ್ ಜನ ಫ್ರೆಂಡ್ಸ್ ಆತೇರು ಕನ್ನಡದಕ್ಕೂ ಅಕ್ಕುಲು ಏನಾಡ ರಿಕ್ವೆಸ್ಟ್ ಮಾಡ್ತೇರು ತುಳು ಎಂಕ್ಲೆಗ ಅರ್ಥ ಆಪುಜಿ ಒಂಜ ಸಬ್ ಟೈಟಲ್ಸ್ ಕೊರ್ಲ ಇಜ್ನ ಕನ್ನಡಡ್ಲ ವ್ಲಾಗ್ ಮಲ್ಪಲ ಪಂಡ್ ಸೊ ಸಬ್ ಟೈಟಲ್ಸ್ ಕೊರ್ರೆ ಟ್ರೈ ಮಂತೆ ಬಟ್ ಏನು ಆತ್ಮಲ್ನ ಪ್ರೊಫೆಷ್ನಲ್ ಯೂಟ್ಯೂಬರ್ ಅತ್ತ ಅಂಚ ಮಸ್ತ್ ಟೈಮ್ ದೆತ್ತೊಂಡು ಸೊ ಯಾನೆನ್ಯ ಓಕೆ ಕನ್ನಡ ಮಲ್ಪುಗ ವ್ಲಾಗ್ ಪನ್ ಐಕಕ್ಕೂರು ಪಂಡೇರು ಉಡುಪಿ ಕನ್ನಡಡೆ ಮಲ್ಪೊಡು ಎಂಗೆಲ್ಲ ಬ್ಯಾಂಗ್ಳೂರು ಕನ್ನಡದ ಫ್ಲೂಯೆನ್ಸಿ ಕೊರ್ಚಿ ಪಂದ್ ಓಕೆ ಅಂಚದು ಉಡುಪಿ ಕನ್ನಡಡೆ ಮಲ್ತೊಂದಿಲ್ಲ ಬಲೆ ಶುರು ಮಲ್ಪುಗತ್ತೆ. ಸೊ ಇವಾಗ ವಿಷಯ ಎಂತ ಹೇಳಿದರೆ ಇವತ್ತು ಸ್ಯಾಟರ್ಡೆ ನಮಗೆ ನಾಳೆ ತುಳುನಾಡ ಆಟಿ ಹೇಳೋ ಒಂದು ಪ್ರೋಗ್ರಾಮ್ ಇದೆ ಬೆಂಗಳೂರಿನಲ್ಲಿ. ಹಾಗೆ ನಾನು ಆ ಪ್ರೋಗ್ರಾಮ್ನಲ್ಲಿ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೇನೆ. ಇವತ್ತು ನಮಗೆ ಫೈನಲ್ ರಿಹರ್ಸಲ್ ಇದೆ. ಸೊ ನಾವೆಲ್ಲರೂ ಸಹ ಆಯ್ತು ಇದು ಬ್ಯಾಂಗ್ಳೂರು ಕನ್ನಡ ಸ್ಲ್ಯಾಂಗ್ ಬಂತು ಬಿಕಾಸ್ ಇಲ್ಲಿ ಬಂದು ಇದು ನಂದು ಸ್ಲ್ಯಾಂಗ್ ಎಲ್ಲ ಫುಲ್ ಬ್ಯಾಂಗ್ಳೂರದ್ದಾಗಿದೆ, ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಹಾಂ, ಸೊ ಈಗ ನಾವೆಲ್ಲರೂ ಸಹ ಹೋಗಿ ಕಬ್ಬನ್ ಪಾರ್ಕಲ್ಲಿ ಮೀಟ್ ಆಗ್ತಿದ್ದೇವೆ. ಆಲ್ಮೋಸ್ಟ್ 7 ಮೆಂಬರ್ಸ್ ಇದ್ದೇವೆ. ಹಾಗೆ ನಾವಲ್ಲಿ ಹೋಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡಿ ಮತ್ತು ಮೀಟಿಂಗ್ ಸಹ ಇದೆ ನಾಳೆ ಪ್ರೋಗ್ರಾಮ್ ಇದು. ನಾನು ಕಲ್ಚರಲ್ ಕಮಿಟಿ ಮೆಂಬರ್, ಸೊ ಮೀಟಿಂಗ್ ಸಹ ಕರೆದಿದ್ದಾರೆ. ಅದು ಸಹ 10 o'clock ನಾವು ಪ್ರಾಕ್ಟೀಸ್ ಇಟ್ಟದ್ದು ಸಹ 10 o'clock. ಸೊ ಮೀಟಿಂಗ್ ಇರೋದು JP ನಗರದಲ್ಲಿ, ಡ್ಯಾನ್ಸ್ ಪ್ರಾಕ್ಟೀಸ್ ಇರೋದು ಕಬ್ಬನ್ ಪಾರ್ಕಲ್ಲಿ. ಎಂತ ಮಾಡೋದು ಗೊತ್ತಾಗ್ತಿಲ್ಲ, ನೋಡುವ. ಈಗ ಡ್ಯಾನ್ಸ್ ಪ್ರಾಕ್ಟೀಸ್ ಬೇಗ ಮುಗಿದ್ರೆ ಅಲ್ಲಿಂದ ಸೀದಾ JP ನಗರಕ್ಕೆ ಹೋಗುದು. ಫಸ್ಟ್ ಈಗ ಇವತ್ತು ಸ್ಯಾಟರ್ಡೆ ಅಲ್ವಾ, ನನ್ನದು PG ಅಲ್ಲಿ ದೇವರೆಲ್ಲ ಇದ್ದಾರೆ ಅಲ್ಲ, ನಾನು ಅವರಿಗೆಲ್ಲ ದೀಪ ಹಚ್ಚಿ ಆಮೇಲೆ ಹನುಮಾನ್ ಟೆಂಪಲಿಗೆ ಹೋಗಿ ಅಲ್ಲಿಂದ PGಗೆ ಬಂದು ಹೋಗುವ. ಹಾಗೆ ಸೀದಾ ದೇವರ ಕೋಣೆಗೆ ಬಂದು ದೀಪ ಹಚ್ಚಿ ಪೂಜೆ ಮಾಡಿ ಮತ್ತೆ ನಾನು ಸೀದಾ ಗಾಡಿ ಹಿಡ್ಕೊಂಡು ಹನುಮಾನ್ ದೇವಸ್ಥಾನಕ್ಕೆ ಬಂದೆ. ಅಲ್ಲಿ ದೇವರದ ಅಲಂಕಾರ ತುಂಬ ಚಂದ ಮಾಡಿದ್ರು ಇವತ್ತು. ಹಾಗೆ ಒಂದು ಅರ್ಚನೆ ಮಾಡಿಸಿ ಮತ್ತೆ ಪುನಃ ದೇವರನ್ನು ಎದುರಿನಿಂದ ನೋಡಿ ಕಣ್ ತುಂಬಿಸಿಕೊಂಡೆ. ಮತ್ತೆ ಪ್ರಸಾದ ಕೊಟ್ಟರು. ದೇವಸ್ಥಾನದಿಂದ ಬಂದಾಯಿತು. ದೇವಸ್ಥಾನದಲ್ಲಿ ಕೊಟ್ಟ ಪ್ರಸಾದ ತಿಂದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಕಬ್ಬನ್ ಪಾರ್ಕಿಗೆ ಹೋಗುವ. ಅರ್ಧ ದಾರಿ ಬಂದ ಮೇಲೆ ಗೊತ್ತಾಯಿತು ನಾನು ರೂಮಲ್ಲಿ ಹಾಕೋ ಚಪ್ಪಲ್ ಹಾಕಿಕೊಂಡು ಬಂದಿದ್ದೇನೆ ಅಂತ. ಇವತ್ತು ಫುಲ್ಲು ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ಫೈನಲಿ ಕಬ್ಬನ್ ಪಾರ್ಕ್ ರೀಚ್ ಆದೆ. ಆಮೇಲೆ ಜೈ ತುಳುನಾಡು ಟೀಮ್ದ ಮೆಂಬರ್ಸ್ನ ಅಕ್ಕನವರನ್ನು ಸಹ ಮೀಟ್ ಮಾಡಿದೆ. ಫುಲ್ ಖುಷಿ ಆಯಿತು ಅವರನ್ನು ನೋಡಿ. ಸೊ ಒಂದು ಸ್ವಲ್ಪ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಮತ್ತೆ ಇಲ್ಲಿ ಅಕ್ಕನವರು ನಾಳೆಗೆ ಯಾವ ಸೀರೆ ಹಾಕುವಂತ ತುಂಬ ಸೀರೆ ತಂದಿದ್ರು, ಚಾಯ್ಸ್ ಮಾಡ್ತಾ ಇದ್ರು. ದೀಪಿಕಾ ಅಕ್ಕ ಅವರು ನಮಗೆ ತಿನ್ನಲಿಕ್ಕೆ ಸ್ಪಾನ್ಸರ್ ಮಾಡಿದ್ದಾರೆ. ಮಿಕ್ಸರ್ ಎಲ್ಲ ತಂದಿದ್ದಾರೆ, ಸ್ನ್ಯಾಕ್ಸ್ ಎಲ್ಲ ತಂದಿದ್ದಾರೆ. ನಾವೀಗ ತಿಂದು ಮತ್ತೆ ಪುನಃ ಒಬ್ಬರಿಗೆ ಕಾಯ್ತಾ ಇದ್ದೇವೆ. ಅವ್ರು ಬಂದ ಮೇಲೆ ಮತ್ತೆ ಪುನಃ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತೇವೆ. ಕೂಡ 10 minutes. ಸತ್ಯ ಹೇಳ್ತೇನೆ, ಬೆಳಿಗ್ಗೆ ಎಂತ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಅಕ್ಕ ಕೊಟ್ಟ ಮಿಕ್ಸರ್ ತಿನ್ನುವಾಗ ಒಮ್ಮೆ ಜೀವ ಬಂದ ಹಾಗೆ ಆಯಿತು. ಸೊ ಖುಷಿಯಲ್ಲಿ ನನ್ನ ರಿಯಾಕ್ಷನ್ ಹೀಗಿತ್ತು. ಮತ್ತು ಎಲ್ಲರಿಗೆ ಸಹ ನನಗೆ ಯಾಕೆ ಸರ್ಜರಿ ಆಯಿತು ಅಂತ ಬೇಕಿತ್ತಂತೆ. ಹಾಗೆ ಎಲ್ಲರೂ ಸಹ ಮೈಕ್ ಥರ ಹೀಗೆ ಕೈ ಹಿಡಿದು ನಿಂತಿದ್ರು. ಹಾಗೆ ನಾನು ಮತ್ತೆ ಸ್ಟೋರಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಕ್ಸಿಡೆಂಟ್ ಆಯಿತು ನನಗೆ. ಅದು ಕಾಲೇಜ್ ಕಾನ್ವಕೇಶನ್ ಇಂದ ಬರುವಾಗ ಆಕ್ಸಿಡೆಂಟ್ ಆಗಿ ಲೈಟ್ ಕಂಬಕ್ಕೆ ಕಾರ್ ಆಗಿತ್ತು. ಆಯ್ತು, ಅದು ನಿಮ್ಮ ಮಿಸ್ಟೇಕ್ ಮೇಡಮ್. ನೀವು ನನ್ನದು ಇಂಟರ್ವ್ಯೂ ತಗೊಳ್ಳಿಕ್ಕೆ ಬಂದು ನೀವು ಸಾಮಾನ್ಯ ಆಮೇಲೆ ನಾನು ಡ್ಯಾನ್ಸ್ ಕರೆಕ್ಟ್ ಎಲ್ಲ ಎಂತ ಸ್ಟಾಪ್ ಮಾಡಲಿಲ್ಲ. ನಿಮ್ಮ ಪ್ಲೇಸ್ ಆಫ್ ಆಕ್ಸಿಡೆಂಟ್ ಇಟ್ ಈಸ್ ಇನ್ ಉಡುಪಿ. ಓಕೆ, ಉಡುಪಿಯಲ್ಲಿ ಗುಂಡಿಬೈಲಲ್ಲಿ ಲೈಟ್ ಕಂಬಕ್ಕೆ ಗುದ್ದಿದ್ದು ನಾನು. ಆಯ್ತಾ, ಆದ್ಮೇಲೆ ಡ್ಯಾನ್ಸ್ ಕರಾಟೆ ಎಲ್ಲ ಎಂತ ಸ್ಟಾಪ್ ಮಾಡಲೇ ಇಲ್ಲ. ಮಾಡಿದ್ದು ಡ್ಯಾನ್ಸ್ ಎಲ್ಲ ಮಾಡುವಾಗ ಕಾರ್ ಕುಸ್ಕುತ್ತಿತ್ತು. ಆಯ್ತಾ, ಮತ್ತೆ ಎಂತಾಯ್ತು, ಮತ್ತೆ ಊರಿಗೆ ಹೋದದ್ದು. ಅಷ್ಟಮಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಹೇಳಿ ಇಲ್ಲಿ ಅಷ್ಟಮಿಗೆ ಹೋದೆ. ಐಸಿರಾದಲ್ಲಿ ಅಷ್ಟಮಿ ಅಲ್ಲ ವಿದ್ಯಾಪೀಠದಲ್ಲಿ ಅಷ್ಟಮಿ ಆಯ್ತಂತ ಅಲ್ಲಿ ಹೋಗಿ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿದೆ. ಮತ್ತೆ ಸಹ ನಂಗೆ ಸಮಾಧಾನ ಆಗ್ಲಿಲ್ಲ. ಪಿಲಿವೇಷದೊಟ್ಟಿಗೆ ಡ್ಯಾನ್ಸ್ ಮಾಡ್ಬೇಕು ಅಂತ ಚೌತಿಗೆ ಸೀದಾ ಉಡುಪಿಗೆ ಹೋದೆ. ಅಲ್ಲಿ ಪಿಲಿವೇಷದವರನ್ನು ಹುಡುಕಿಕೊಂಡು ಹೋಗಿ ಅವರ ಜೊತೆಗೆ ಕುಣಿವಾಗ ಕೆಳಗೆ ಕಾಲು ಕುಸ್ಕಿ ಬಿದ್ದದ್ದು. ಇಲ್ಲ. ಮತ್ತೆ ಬ್ಯಾಂಗ್ಳೂರಿಗೆ ಬಂದೆ. ಮತ್ತೆ ಅಲ್ಲಿ ಡಾಕ್ಟರ್ ಪೊಲ್ಲಿದ ಕಾರ್ ಇಟ್ಕೊಂಡು ಬ್ಯಾಂಗ್ಳೂರಿಗೆ ಬಂದೆ. ಆಯ್ತಾ, ಮತ್ತೆ ಎಂತ ಮಾಡಿದು, ಮತ್ತೆ ಇಲ್ಲಿ ಆಫೀಸಲ್ಲಿ ನಡೆಯುವಾಗೆಲ್ಲ ಕುಸ್ಕುತ್ತಿತ್ತು ಕಾರ್. ಅದಕ್ಕೆ ಡಾಕ್ಟರ್ ಮತ್ತೆ ನನಗೆ ಡಾಕ್ಟರ್ ಹೇಳಿದ್ರು, ನಿಮ್ಗೆ ಲಿಗಮೆಂಟ್ ಟೇರ್ ಆಗಿರ್ಬೋದು, ನೀವು ಒಂದ್ಸಲ MRI ಮಾಡಿಸಿ ಅಂತ.
MRI ಮಾಡಿಸಿ ನೋಡುವಾಗ ಎಲ್ಲ ಪೊಡಿ ಪೊಡಿ ಆಗಿದೆ. ಮತ್ತೆ ಸರ್ಜರಿ ಮಾಡಿಸಿದ್ದು. ಸರ್ಜರಿ ಮಣಿಪಾಲ್ ಹಾಸ್ಪಿಟಲ್. ಮತ್ತೆ ನೀವು ಮಂಗಳೂರಿಗೆ ಹೋದ್ರಾ? ಮತ್ತೆ ಸರ್ಜರಿಗೋಸ್ಕರ ನಾನು ಉಡುಪಿಗೆ ಹೋಗಿ 3 ತಿಂಗಳು ಬೆಡ್ ರೆಸ್ಟ್ ಅಲ್ಲಿ ಇದ್ದೆ. ಈಗ ಕಾಲು ಹೀಗೆ ಇದೆ ನೋಡಿ ಮೇಡಮ್, ಆಯ್ತಾ? ಮೈಕ್ ಹಿಡೀರಿ, ಕಾಲಲ್ಲಿ ಕ್ಯಾಮರಾಮ್ಯಾನ್ ಮೈಕ್ ಹಿಡೀರಿ, ನರ್ಕೊಂಡು ಕಾಪುಡು ಮತ್ಲೆಗೆ ಇಂಚ ಮತ್ಲೆಗೆ ಸ್ಟೋರಿ ಎಲ್ಲ ಹೇಳಿ ಆದಮೇಲೆ ಪ್ರಾಕ್ಟೀಸ್ ಮಾಡಿ ಫಾರ್ಮೇಷನ್ ಎಲ್ಲ ಪ್ರಾಪರಾಗಿ ಕಲಿತು ಮತ್ತು ಅಲ್ಲಿಂದ ಸೀದಾ ಜೈತುಳು ನಾಡಿದ್ದು ಮೀಟಿಂಗ್ ಇತ್ತು, ನಾಳೆದು ಈವೆಂಟಿದು. ಸೊ ಅಲ್ಲಿಗೆ ಸೀದಾ ಹೊರಟೆ. ಸೊ ಗೈಸ್, ಇವಾಗ ಎಲ್ಲ ಪ್ರಾಕ್ಟೀಸ್ ಎಲ್ಲ ಮುಗೀತು. ಫ್ರಮ್ ನಥಿಂಗ್ ಟು ಎವ್ರಿಥಿಂಗ್ ವಿ ಹ್ಯಾವ್ ಡನ್ ಅ ಲಾಟ್. ಬೆಳಿಗ್ಗೆ 10 ಗಂಟೆಗೆ ಬಂದಿದ್ದೇವೆ. ಇಟ್ಸ್ ಬಿನ್ ಆಲ್ಮೋಸ್ಟ್ 2 o'clock. ವಿದೌಟ್ ಈಟಿಂಗ್, ವಿದೌಟ್ ಡ್ರಿಂಕಿಂಗ್ ಎನಿಥಿಂಗ್ ವಿ ಹ್ಯಾವ್ ಡನ್. ಅವರು ಮಿಕ್ಸರ್ ತಂದಿದ್ದಾರೆ. ಉಣಸತ್ತಜಿ ಚಾ ತಿಂಡಿ ಆದಜ್ಜಿ ಗೈಸ್. ಹಾಗೆ ಬೆಳಿಗ್ಗೆ ಮಿಕ್ಸರ್ ತಂದ ಅಕ್ಕ ಮತ್ತೆ ಪುನಃ ನಮಗೆ ಐಸ್ ಕ್ರೀಮ್ ತೆಗೆಸಿಕೊಟ್ರು. ಅವ್ರದ್ದು ತುಂಬ ವಿಶಾಲವಾದ ಹೃದಯ, ನನಗೆ ನೋಡಿ ಭಯಂಕರ ಖುಷಿ ಆಯಿತು. ಇವರೇ ಅವರು. ಮತ್ತು ನಾವು ಅಕ್ಕನಿಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಸೀದಾ ಮೀಟಿಂಗಿಗೆ ಹೊರಟದ್ದು. ಸ್ಪಾನ್ಸರ್ಡ್ ಬೈ ನಮ್ದು ದೀಪಿಕಾ ಅಕ್ಕ. ಮತ್ತೆ ಮೀಟಿಂಗ್ ಲೊಕೇಶನ್ಗೆ ಹೋಗುವಾಗ ಆಲ್ರೆಡಿ ಮೀಟಿಂಗ್ ಸ್ಟಾರ್ಟ್ ಆಗಿತ್ತು. ಸ್ವಲ್ಪ ಮೀಟಿಂಗಲ್ಲಿ ಇನ್ವಾಲ್ವ್ ಆಗಿ ಮತ್ತು ಟೀ ಶರ್ಟ್ ಬಿಡುಗಡೆ ಇತ್ತು, ಅದರಲ್ಲಿ ಭಾಗವಹಿಸಿ ರಾತ್ರಿ ನಾನು ಹೊರಟೆ ರೂಮಿಗೆ. ಹಾಗೆ ಮತ್ತೆ ನಾನು ಸಹ ನನ್ನ ಫ್ರೆಂಡ್ಸ್ ಒಂದೊಂದು ಐಸ್ ಕ್ರೀಮ್ ತಿನ್ನಲಿಕ್ಕೆ ಬಂದು ಈಗ ಫ್ರೆಶ್ ಲೈಮ್ ಸೋಡಾ ಮಾಡಲಿಕ್ಕೆ ಸಹ ಮನಸ್ಸಾಗಿದೆ. ಹಾಗೆ ಫ್ರೆಶ್ ಲೈಮ್ ಸೋಡಾಕ್ಕೆ ಲಿಂಬೆ ಪುಳಿ ತಗೊಂಡಾಗಿದೆ. ಸೊ ಇವಾಗ ನಮಗೆ ಫ್ರೆಶ್ ಲೈಮ್ ಸೋಡಾ ಮಾಡಲಿಕ್ಕೆ ನಮಗೆ ಚಪ್ಪೆ ಸೋಡಾ ಸಿಕ್ಕಲಿಲ್ಲ. ನಾವು ಬಿಸ್ಲೇರಿದು ನೀರು ತಗೊಂಡು ಬಂದು ಎಂಚಿನ ಮಲ್ ತಂದಲ್ಲ ಜ್ಯೂಸು, ಲೈಮ್ ಜ್ಯೂಸ್ ಮಾಡ್ತಾ ಇದ್ದೇವೆ. ಅದು ಅಲ್ಲಿಂದ ಅಲ್ಲಿಗೆ ರಫಕ್ಕ ಚೇಂಜ್ ಆದದ್ದು. ಈಗ ಮತ್ತೆ ಅಲ್ಲಿ ಹೋಗಿ ಸಿಗ್ತೇವೆ. ಮತ್ತೆ ಒಂದು ಚಾತ ಅಂಗಡಿ ಬಾರ್ಲಾಯ್ಗೆ ಹಾಕೊಂಡೆ ಚಾ. ಹಾಗೆ ನನ್ನ ಫ್ರೆಂಡ್ ನನ್ನ ರೂಮಿಗೆ ಬಂದದ್ದು. ನನಗೆ ನಾಳೆ ಬೆಳಿಗ್ಗೆ 5:15 ಹೋಗಬೇಕು. ನನಗೆ ಸೀರೆದು ಸೆರಗು ಹಿಡಿದು ಕೊಡಲಿಕ್ಕೆ ಬಂದಿದ್ದಾಳೆ. ಈಗ ಸೆರಗು ಹಿಡಿದು ಕೊಡ್ದು ಅವಳು ಹೋಗ್ತಾಳೆ. ಎಲ್ಲರಿಗೆ ಸಹ ನಮಸ್ಕಾರ. ಇವಾಗ ನಾನು ಹೇಳಿಕೊಡ್ತೇನೆ ಲಿಂಬೆ ಸರ್ಬತ್ ಹೇಗೆ ಮಾಡೋದಂತ. ಫಸ್ಟಿಗೆ 1 ಸ್ಪೂನ್ ಸಕ್ಕರೆ ಹಾಕೋದು, 1.5 ಸ್ಪೂನ್ ಹಾಕಿ, ಒಂದೇ ಲೋಟೆ ಇರೋದು, ಒಂದೇ ಲೋಟೆಯಲ್ಲಿ 2 ಲೋಟೆ ಮಾಡಿ, ಸ್ವಲ್ಪ ಉಪ್ಪು ಹಾಕಿ ಆಯಿತಾ. ಮತ್ತೆ ಮುಚ್ಚಿಡಿ, ಮತ್ತೆ ಲಿಂಬೆ ಹುಳಿ ಕಟ್ ಮಾಡಿ. ಸಕ್ಕರೆ ಅಡಿಯಲ್ಲಿ ಉಂಟು. ಈಗ ಸಕ್ಕರೆ ಹೇಗೆ ಕಲರಿಸುವುದು ನೋಡಿ. ಆಯ್ತು. ಇಂಚ ಮಂತ್ಕೊಂಡು ಎಲ್ಲ ಬರ ಇರಾವ. ಅಯ್ಯಯ್ಯ ಗೂಚಿನ ಐಕೆ ಬಟ್ಟಲ್ಲಿ ಇವಾಗ ನಡಿಟ್ಟಿಂದ ಟೇಕ್ ಇಟ್. ಫ್ರೆಂಡ್ ರಿವ್ಯೂ ಕೊಡ್ತಾಳೆ. ಅದು ಗೂಚು ಬಂದಾಗ ಫ್ರೆಂಡ್ ರಿವ್ಯೂ ಪುಳಿ ಸಕ್ಕರೆ ಚೂರು ಕಮ್ಮಿ, ಬಟ್ ಕೊಡಕ್ಕೆನೆ ಇರ್ತೇನೆ. ದಿವಸ ನಂದು ಹೀಗಿತ್ತು ಗೈಸ್. ದೇವಸ್ಥಾನ, ಡಾನ್ಸ್ ಪ್ರಾಕ್ಟೀಸ್, ಮೀಟಿಂಗ್, ಅಲ್ಲಿ ಇಲ್ಲಿ ಐಸ್ ಕ್ರೀಮ್ ತಿಂದದ್ದು, ನಾಳೆಗೆ ಸೀರೆ ರೆಡಿ ಮಾಡಿದ್ದು, ಹೀಗೆ ಹೋಯಿತು ನನ್ನ ದಿವಸ. ಮತ್ತು ನನಗೆ ನಾಳೆ 4:15 ಬೆಳಿಗ್ಗೆ ಏಳಲಿಕ್ಕಿದೆ, ಸೀರೆ ಎಲ್ಲ ಉಟ್ಕೊಂಡು ಹೋಗ್ಬೇಕಲ್ಲ. ಸೊ ಇಷ್ಟ. ಈಗ ವ್ಲಾಗ್ ಎಂಡ್ ಮಾಡ್ತೇನೆ. ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಏನೆಲ್ಲ ಮಾಡ್ಲಿಕ್ಕಾಗ್ತದೆ ಎಲ್ಲ ಮಾಡಿ. ಸೈನಿಂಗ್ ಆಫ್ ವಿತ್ ಲವ್, ಶಿವಾನಿ ಪೂಜಾರಿ. Then